ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಗೆ ಶರು ಕೊಡ್ತಿರೋ ಟಾಸ್ಕಿಂದಾಗಿ ನಿಜವಾಗ್ಲೂ ದೃಷ್ಟಿಗೆ ನಿಜ ಬಣ್ಣ ಬಟ್ಟ ಬಯಲಾಗ್ಬಿಡುತ್ತೆ. ದತ್ತನ ಮುಂದೆ ರಿಯಲ್ ಫೀಸ್ ಔಟ್ ಆಗತ್ತ. ಕತೆಗೆ ಭಾರಿ ಟ್ವಿಸ್ಟಿನ ಜೊತೆಗೆ ದತ್ತನ ಮುಂದೆ ದೊಡ್ಡ ಸತ್ಯ ಬಯಲಾಗೋ ಸಾಧ್ಯತೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಅಂತೂ ಸೀಮಾನ ಹುಡ್ಕೊಂಡು ಹೋಗಿದ್ದಾರೆ. ಬಟ್ ಸೀಮಾನೇ ಹುಡ್ಕೊಂಡು ಹೋಗಿದ್ದೀನಿ ಅನ್ನೋದು ನಿಜವಾಗ್ಲೂ ಶರು ಗೊತ್ತಿಲ್ಲ. ಅವರು ಅವರ ಗಂಡ ಕಿಶೋರ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಕಿಶೋರ್ಗೆ ನಾನು ಹುಡ್ಕೊಂಡು ಹೋಗಿರೋದು ಸೀಮಾ ಅಂತ ಗೊತ್ತಿಲ್ಲ, ದೃಷ್ಟಿ ಅಕ್ಕ ರೂಪ ಅಂತ ಅಂದ್ಕೊಂಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಇಲ್ಲಿ ಸೀಮಾ ಮತ್ತು ಶರು ಇಬ್ಬರ ನಡುವೆ ಒಂದು ದೊಡ್ಡ ರಹಸ್ಯನೇ ಅಡಗಿ ಕೂತದ. ಅದೇ ಕಾರಣಕ್ಕೆ ಸೀಮಾ ಆ ಒಂದು ದೇವಸ್ಥಾನದಲ್ಲಿ ಶರುನ ನೋಡಿದಾಗ ಕೆಂಡಾಮಂಡಲಾಗಿತ್ತು. ಶರು ಸೀಮಾನ ನೋಡಿದ್ರೆ ನಿಜವಾಗ್ಲೂ ಬೇರೆದೇ ಕತೆ ಆಗ್ತಾ ಇತ್ತು. ಆದರೆ ಇನ್ನೂ ಕೂಡ ಸೀಮಾ ಮತ್ತು ಶರು ಮುಖಾಮುಖಿ ಆಗಿಲ್ಲ. ಹಾಗಂದ್ ಮಾತ್ರಕ್ಕೆ ಮುಖಾಮುಖಿ ಆಗೋ ದಿನ ದೂರ ಕೂಡ ಇಲ್ಲ. ಆಲ್ರೆಡಿ ಸೀಮಾ ದತ್ತಾಬಾಯಿ ಮನೆ ಮುಂದನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ಇಲ್ಲಿ ದೃಷ್ಟಿಯ ಅಮ್ಮ ಮತ್ತೆ ಅಪ್ಪ ಇಬ್ರು ಕೂಡ ಜ್ಯುವೆಲರಿ ಶಾಪ್ಗೆ ಹೋಗಿದ್ರು. ದತ್ತನ ಮನೆಗೆ ಬರ್ತಾರೆ ಅಳಿಮಯ್ಯಂಗೆ ಉಂಗುರ ಕೊಡಬೇಕು ಅಂತ. ಅಲ್ಲಿ ಉಂಗುರ ಏನೋ ತಗೊಂಡು ಸಾಲು ಸೋಲೋ ಮಾಡಿ ಇರೋ ದುಡ್ಡನ್ನ ಕೂಡಿಟ್ಟಿರೋ ದುಡ್ಡನ್ನ ಖರ್ಚು ಮಾಡಿ, ಆದರೆ ಮಗಳು ಅರ್ಶಿಣದ ದಾರದಲ್ಲೇ ಇದ್ರೆ ಹೇಗೆ, ಹಬ್ಬಕ್ಕ ಏನೋ ಕೊಡೋದನ್ನ ಮರ್ತ್ಬಿಟ್ಟು ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಅನ್ಕೊಂಡಂತ ಚೆನ್ನಮ್ಮ ತನ್ನ ತಾಳಿನೇ ಮಾರಿ ತಾನು ಒಂದು ಡೂಪ್ಲಿಕೇಟ್ ಚೈನ್ ಹಾಕೊಂಡಿದ್ದೆ ಇಲ್ಲಿ ಮಗಳಿಗೋಸ್ಕರ ಒಂದು ಚಿನ್ನದ ಮಾಂಗಲ್ಯ ಸರವನ್ನ ತೆಗೆದುಕೊಂಡ್ರು. ಅದೇ ಒಂದು ಸಮಯದಲ್ಲಿ ಮಹಾದೇವ್ ಅವರು ಹೊರಗಡೆ ಇರಬೇಕಿದ್ರೆ ಒಂದು ಹುಡುಗಿ ಕದ್ದು ಬನ್ನನ್ನ ತಿಂತಾ ಇರಬೇಕಿದ್ರೆ ಅಲ್ಲಿ ಒಂದು ಗಲಾಟೆ ಆಗ್ತಿರತ್ತೆ. ಅಲ್ಲಿಗೆ ಹೋಗಿದ್ದೆ, ಪಾಪ ಹೊಟ್ಟೆ ಹಸುವಾಗಿದೆ, ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಪೇ ಮಾಡ್ತಾರೆ ಮಹಾದೇವ. ಆದರೆ ಅವರು ಗೊತ್ತಿಲ್ಲ ಅಲ್ಲಿ ತಿಂತಿರೋದು ಬೇರೆ ಯಾರು ಅಲ್ಲ, ಅವರ ಮಗಳು ರೂಪ ಅಂತಕ್ಕಂಥದ್ದು. ಅಲ್ಲಿ ಸೀಮಾ ಅಲಿಯಾಸ್ ರೂಪಾಗೂ ಕೂಡ ಗೊತ್ತಿಲ್ಲ ಅಲ್ಲಿ ಬಂದು ದುಡ್ಡನ್ನ ಕೊಟ್ಟಿದ್ದು ನನ್ನ ಅಪ್ಪ ಮಹಾದೇವ್ ಅಂತಕ್ಕಂಥದ್ದು. ಫೈನಲಿ ಮುಖ ನೋಡ್ತಾ ಸಹಾಯ ಮಾಡಿ ಮಹಾದೇವ್ ಅವರೇನೋ ಹೊರಟು ಬಿಡ್ತಾರೆ. ತದನಂತರ ಚೆನ್ನಮ್ಮ ಅವರು ಅಲ್ಲೇ ಒಂದು ಸ್ಟೋರಲ್ಲಿ, ಫ್ಯಾನ್ಸಿ ಸ್ಟೋರಲ್ಲಿ ಒಂದು ಡೂಪ್ಲಿಕೇಟ್ ಸರಾನ ತಗೊಂಡು ಹೋಗಬೇಕಿದ್ರೆ, ಆಟೋ ಹತ್ತಬೇಕಿದ್ರೆ ಸೀಮಾ ಇಟ್ ಮೀನ್ಸ್ ಅವರ ಮಗಳು ರೂಪ ಚೆನ್ನಮ್ಮ ಮತ್ತು ಮಹಾದೇವ್ ಅವ್ರನ್ನ ನೋಡ್ಬಿಡ್ತಾರೆ. ಅಮ್ಮನ ನೋಡಿದ್ದೆ ಅಮ್ಮ ಅಂತ ಹೇಳಿ ಓಡಿ ಹೋಗ್ತಿದ್ದಾಳೆ. ಬಟ್ ಅಷ್ಟರಲ್ಲಿ ಆಟೋ ಪಾಸ್ ಆಗಿಬಿಡತ್ತೆ. ಹಾಗಾಗಿ ಆಟೋ ಪಾಸ್ ಆಗ್ತಿದ್ದಾಗ ಇಲ್ಲಿ ನಿಜವಾಗ್ಲೂ ಸೀಮಾ ಅವ್ರ ಹಿಂದೆನೆ ಅಮ್ಮ ಅಮ್ಮ ಅಂದ್ಕೊಂಡು ಓಡ್ತಿದ್ದಾಳೆ. ಬಟ್ ಚೆನ್ನಮ್ಮ ಅವರು ಕೇಳಿಸ್ತಿಲ್ಲ. ಮಹಾದೇವ್ ಅವ್ರು ತಿರುಗಿ ನೋಡ್ತಾರೆ, ಬಟ್ ಅವ್ರಿಗೆ ಸೀಮಾ ಕಾಣಿಸೋದಿಲ್ಲ. ಹಾಗಂದ್ ಮಾತ್ರಕ್ಕೆ ಸೀಮಾ ನಿಲ್ಲೋದಿಲ್ಲ, ಆಟೋನೇ ಚೇಸ್ ಮಾಡಿಕೊಂಡು ಓಡ್ತಾನೆ ಇರ್ತಾರೆ. ಇತ್ತ ಕಡೆ ದೃಷ್ಟಿ ಅಂತೂ ತನ್ನ ಅಮ್ಮನ ಮನೆಗೆ ಊಟಕ್ಕೆ ಸಾಹುಕಾರನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಎಲ್ಲ ಚಾಲೆಂಜನ್ನು ಕೂಡ ಫೇಸ್ ಮಾಡುವುದಕ್ಕೆ ರೆಡಿಯಾಗಿ ದತ್ತ ಅಕ್ಕ ತಂಗಿರು ಕೊಡ್ತಕ್ಕಂಥ ಚಾಲೆಂಜನ್ನು ಗೆಲ್ಲೋಕೆ ಸಿದ್ಧವಾಗಿದ್ದಾಳೆ, ಫೇಸ್ ಮಾಡೋಕೆ ಸಿದ್ಧವಾಗಿದ್ದಾಳೆ. ಬಿಕಾಸ್ ಇಲ್ಲಿ ದತ್ತ ಹೇಳಿದ್ರು ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಅಕ್ಕ ತಂಗಿರ್ ಪರ್ಮಿಷನ್ ಬೇಕು ಅಂತ. ಬಟ್ ಅವ್ರ ಅಕ್ಕ ತಂಗಿರು ಅಷ್ಟು ಈಸಿಯಾಗಿ ಪರ್ಮಿಷನ್ ಕೊಡಲಿಕ್ಕಿಲ್ಲ ಅನ್ನೋದು ದೃಷ್ಟಿಗೂ ಕೂಡ ಗೊತ್ತು. ಮೊದಲಲ್ಲಿ ಇಲ್ಲಿ ನೇತ್ರ ಅಂತೂ ಪ್ಯಾಂಟ್ ಶರ್ಟ್ ಹಾಕಿಸಿ ಪರ್ಮಿಷನ್ ಕೊಟ್ಟರು, ಅದು ಕೊಡ್ತಿರ್ಲಿಲ್ಲ, ಕೈ ಕೊಡ್ತಿದ್ರು. ಬಟ್ ಬಜರಂಗಿ ಇದ್ದಿದ್ರಿಂದಾಗಿ ಪ್ಯಾಂಟ್ ಶರ್ಟ್ ಹಾಕಿದ್ಯಾ, ನಾನು ಹೇಳಿದೆ ಪ್ಯಾಂಟ್ ಶರ್ಟ್ ಹಾಕಿದರೆ ಬ್ರೋನ ಕಳಿಸ್ತೀನಿ ಅಂತ ಒಪ್ಕೊಂಡ್ರು. ಇಲ್ಲಿ ದೃಷ್ಟಿಗೆ ಫುಲ್ ಖುಷಿ ಆಗೋಯ್ತು. ದತ್ತನ ಹತ್ರ ಕೂಡ ಬಂದು ಹೇಳಿದೆ ಇನ್ನೂ ಇಬ್ರು ಅಕ್ಕಂದಿರು ಒಪ್ಕೋಬೇಕು ಅಂತ ದತ್ತ ಹೇಳಿದ್ರು. ಇನ್ನು ಹೇಮಾ ಹತ್ರ ಹೋಗಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲಿ ದೃಷ್ಟಿ ಸೈಲೆಂಟ್, ಬಟ್ ಹೇಮಾ ಮೊದಲಲ್ಲಿ ಒಪ್ಕೊಳ್ಳೋದಿಲ್ಲ. ಬಟ್ ಸೈಲೆಂಟ್ ಅಂತೂ ಇಷ್ಟು ದಿನ ಅವಳು ನಿಮಗೆ ಎಷ್ಟೆಲ್ಲ ಸೇವೆ ಮಾಡಿದಾಳೆ, ಅವಳು ಮಾಡಿರೋ ಸೇವೆಗಾದರೂ ನೀವು ದಯವಿಟ್ಟು ಏನಾದರೂ ಕೊಡಿ ಅಂತ ಹೇಳಿದಾಗ ಸರಿ ಆಯಿತು ಒಂದು ಅರ್ಧ ಗಂಟೆ ಬಿಟ್ಟು ಬಾ ಗಾರ್ಡನ್ಗೆ ಅಂತ ಹೇಳ್ತಾರೆ. ಆಗಲೇ ಗೊತ್ತಾಗತ್ತೆ ದೃಷ್ಟಿಗೆ ಇವರೇನೋ ನನಗೆ ಪರೀಕ್ಷೆ ಓಡ್ತಿದ್ದಾರೆ ಅಂತ. ಹೋಗಿದ್ದೆ, ಅಲ್ಲಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿಗಳನ್ನ ಇಟ್ಟಿರ್ತಾರೆ, ಅದನ್ನು ಕುಟ್ಟಿ ಪುಡಿ ಮಾಡಬೇಕು, ಖಾರದ ಪುಡಿ ಮಾಡಬೇಕು. ಮಹಾನ್ ಟಾಸ್ಕ್ ಅದು, ಖಂಡಿತ ಅದು ದೃಷ್ಟಿಯಿಂದ ಸಾಧ್ಯ ಇಲ್ಲ. ಬಿಕಾಸ್ ಅದು ತುಂಬಾ ಕಷ್ಟ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಒಂದು ದಿನದಲ್ಲಿ ಮಾಡೋದು ಕಷ್ಟ, ಕೈ ಬೊಕ್ಕೆ ಬರುತ್ತೆ, ಕಣ್ಣೂರಿ ಬರುತ್ತೆ. ಹತ್ರದಲ್ಲಿ ನಿಂತ್ಕೊಂಡ್ರೆ ಆ ಗಾಡ್ ಸಹಿಸೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅದನ್ನು ಮಾಡಿ ಕುಟ್ಟಿ ಪುಡಿ ಮಾಡೋದು ಅಂತೂ ಅಸಾಧ್ಯ ಅನ್ನೋದು ಸೈಲೆಂಟ್ಗೆ ಗೊತ್ತಾಗತ್ತೆ. ಅದನ್ನು ಹೇಳಿದ್ದೆ, ಹೇಮಾ ಅಂತೂ ಒಪ್ಕೊಳ್ಳೋದೇ ಇಲ್ಲ, ಮಾಡಿದ್ರಷ್ಟೇ ಕಳಿಸೋದು ಅಂತಾರೆ. ದೃಷ್ಟಿ ಅಂತೂ ಮಾಡೋಕೆ ಒಪ್ಕೊಂಡೇ ಬಿಡ್ತಾಳೆ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅಮ್ಮನ ಮನೆ ಕರ್ಕೊಂಡು ಹೋಗಬೇಕು ಸಾಹುಕಾರನ ಅಂತ. ಅದೇ ಕಾರಣಕ್ಕೆ ಅಷ್ಟು ಕಷ್ಟ ಆದರೂ ದೃಷ್ಟಿ ಮಾಡ್ತಿರ್ತಾಳೆ. ಆ ಟೈಮ್ಗೆ ಸುದರ್ಶನ್ ಎಂಟ್ರಿ ಕೊಡ್ತಾರೆ. ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ ದೃಷ್ಟಿ, ಇದನ್ನು ಮಾಡೋ ಕೆಲಸದವ್ರು ಇದ್ದಾರೆ, ನೀನು ಮಾಡಬೇಡ ಅಂತ. ಬಟ್ ಸೈಲೆಂಟ್ ಇದನ್ನೆಲ್ಲ ಮಾಡಿಸ್ತಿರೋದು ಹೇಮಾ ಅಂದಾಗ ನಾನು ಹೇಳ್ತಿದ್ದೀನಿ ಬೇಡ ಹೋಗು ಅಂತ ಹೇಳಿ ದೃಷ್ಟಿನ ಸೈಲೆಂಟ್ ಜೊತೆ ಕಳಿಸ್ತಾರೆ. ನಂತರ ಹೇಮಾ ತಿರುಗಿ ಬೀಳ್ತಾಳೆ ಸುದರ್ಶನ್ಗೆ. ಆಗ ಸುದರ್ಶನ್ ಹೇಳೋದು ಏನು ಮಾಡೋಕೆ ಹೊಡ್ತಿದ್ಯಾ, ನಿನ್ನ ಅಕ್ಕ ತಂಗಿರು ಏನಾದರೂ ಮಾಡ್ಕೊಳ್ಳಿ, ದೃಷ್ಟಿಗೆ ನನ್ನ ವಿಷಯ ಗೊತ್ತಿದೆ, ಅವಳೇನಾದರೂ ದತ್ತನ ಹತ್ರ ಹೋದರೆ ದತ್ತಂಗೆ ನನ್ನ ಮೇಲೆ ಇರೋ ನಂಬಿಕೆ ಹೋಗಲ್ವ, ನನ್ನ ಮನೆಯಿಂದ ಕಳಿಸಲ್ವ, ಜೊತೆಗೆ ಇನ್ನು ಮುಂದೆ ನಂಬಿಕೆ ಇರುತ್ತಾ ಉಳಿಸ್ಕೊಂಡ್ರು ಕೂಡ ದಯವಿಟ್ಟು ಅರ್ಥ ಮಾಡ್ಕೋ ಹೇಮಾ, ನಾವು ಅವಳು ವಿಶ್ವಾಸನ ಗಳಿಸ್ಕೋಬೇಕು. ಮುಂದೆ ಯಾರು ಗೊತ್ತು, ಯಜಮಾನಿ ಆದರೆ
ನಾವು ಅವಳಿಗೆ ಒಳ್ಳೆಯವರಾಗಿರ್ಬೇಕಲ್ವ, ಇಲ್ಲಾಂದ್ರೆ ನಮಗೆ ಈ ಮನೇಲಿ ಉಳಿಕಾಲ ಇದೆಯಾ ಅಂತ ಸುದರ್ಶನ್ ಹೇಮಾ ಕಣ್ ತರಿಸಿದಾಗ ಹೇಮಾ ಕೂಡ ಸುದರ್ಶನ್ ಜೊತೆ ಕೈ ಜೋಡಿಸ್ತಾರೆ. ತದನಂತರ ಇಲ್ಲಿ ದೃಷ್ಟಿಗೆ ಆಗಿರ್ತಕ್ಕಂಥ ಕೈ ಬೊಕ್ಕೆ ಎಲ್ಲ ನೋಡಿ ನಿಜವಾಗ್ಲೂ ದತ್ತಾಬಾಯಿಗೆ ಶಾಕ್ ಆಗುತ್ತೆ. ಏಕೆ ಏನು ಅಂದಾಗ ಇಲ್ಲಿ ಮೆಣಸಿನ್ಕಾಯಿ ಕೊಟ್ಟಿದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಸೈಲೆಂಟ್, ನೀನು ಯಾರಾದರೂ ಮಾಡು ಅಂತ ಹೇಳಿದ್ರ, ಯಾಕೆ ಇದನ್ನೆಲ್ಲ ಮಾಡ್ದೆ, ನಿಜ ಹೇಳಬೇಕು ಅಂದರೆ ಇದನ್ನು ಮಾಡೋಕ್ಕೆ ಜನ ಇದ್ದಾರಲ್ವ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗಿ ಇದನ್ನು ಮಾಡ್ಕೊಳ್ಳೋದೇ ಆಯ್ತಲ್ವ ನಿನ್ನ ಕೆಲಸ ಅಂತ ದತ್ತ ರೇಗ್ದಾಗ ಇಲ್ಲಿ ದೃಷ್ಟಿಗೆ ಬೇಜಾರಾಗೋದಿಲ್ಲ, ಖುಷಿ ಆಗತ್ತೆ. ಯಾಕೆ ಏನು ಅಂದಾಗ ಸಾಹುಕಾರು ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಿದ್ದಾರೆ, ನನ್ನ ಮೇಲಿರೋ ಕಾಳಜಿಗೆ ತಾನೇ ಇಷ್ಟೆಲ್ಲ ಬೈತಿರೋದು ಅಂತ ಅಲ್ಲೂ ಪ್ರೀತಿಯನ್ನು ಹುಡುಕ್ತಿದ್ದಾಳೆ ದೃಷ್ಟಿ. ಇಲ್ಲಿ ಹೋಗಿ ಮುಖ ತೊಳ್ಕೊಂಬ, ಕಣ್ಣೀರೆಲ್ಲ ಬಂದಿದೆ ಅಂತ ಸೈಲೆಂಟ್ ಹೇಳಿದ್ರೆ ಇಲ್ಲ ಹೋಗೋದಿಲ್ಲ ಅಂತಾಳೆ. ಬಿಕಾಸ್ ಮುಖ ತೊಳೆದ್ರೆ ಬಣ್ಣ ಆಚೆ ಬರುತ್ತೆ, ಇಚ್ಲಿಲ್ಲ ಕೈಯಲ್ಲಿ, ಮಸಿ ಇಲ್ಲ, ಏನು ಮಾಡಲಿ ಅಂತ. ಫೈನಲಿ ಇಲ್ಲಿ ದತ್ತಾಬಾಯಿಗೆ ಗೊತ್ತಾಗೋದೇ ಇಲ್ಲ ಹೇಮಾ ಕೊಟ್ಟಿದ್ದಂಥ ಈ ಒಂದು ಭಯಾನಕ ಟಾಸ್ಕ್ ಅಂತಕ್ಕಂಥದ್ದು. ನಂತರ ಎಲ್ಲರೂ ಕೂಡ ಹುಟ್ಟು ಕುತ್ಕೋತಾರೆ. ಆಗ ಇಲ್ಲಿ ಸುದರ್ಶನ್ ಹೇಮಾಗೆ ಸಿಗ್ನಲ್ ಪಾಸ್ ಮಾಡ್ತಾರೆ, ಹೇಳು ದತ್ತಾಬಾಯಿ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಅಂದಾಗ ಇಲ್ಲಿ ಹೇಮಾ ಕೂಡ ದೃಷ್ಟಿ ದತ್ತು ನಿನ್ನ ಮನೆಗೆ ಬರೋದಕ್ಕೆ ಊಟಕ್ಕೆ ನನಗೆ ಒಪ್ಪಿಗೆ ಇದೆ, ನನಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತಾರೆ. ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿ ಸೈಲೆಂಟ್ಗೆ ಖುಷಿ ಆಗಿಬಿಡತ್ತೆ. ಬಟ್ ದತ್ತ ಪ್ರಶ್ನೆ ಮಾಡ್ತಾರೆ, ಏನಕ್ಕ ಇದು ನೀನು ಅವತ್ತಿಲ್ಲ ಅಂದರೆ ಇವಾಗ ನೋಡಿದ್ರೆ ಹೇಗೆ ಒಪ್ಕೋತಿದ್ಯಾ ಅಂತ. ಅದಕ್ಕೆ ಇಲ್ಲಿ ಹೇಳೋದು ಹೇಮ ಅವರು ಇಷ್ಟು ದಿನ ಅವಳು ನಮ್ಗೆ ತುಂಬ ಸೇವೆ ಮಾಡಿದಾಳೆ, ಅದಕ್ಕೋಸ್ಕರ ಒಂದು ಕೊಡೋಣ ಒಂದು ಉಡುಗೊರೆಯಾಗಿ ಅಂತ ಹೇಳಿ ಒಪ್ಕೊಂಡೆ ಅಷ್ಟೇ ದತ್ತು ಅಂತ ಹೇಳ್ತಾರೆ. ಇದರಿಂದಾಗಿ ಸೈಲೆಂಟ್ ಅಂತೂ ಫುಲ್ ಖುಷಿಯಾಗಿದೆ. ದತ್ತ ಹತ್ರ ಬಂದಿದೆ, ನೋಡಿದ್ರೆ ನನ್ನ ತಂಗಿ ಗೆದ್ದು ಬಿಟ್ಲು ಅಂದಾಗ ನೀನು ನನಗೋಸ್ಕರ ಕೆಲಸಕ್ಕಿರೋನು, ನನ್ನ ಸ್ನೇಹಿತನು ಅಥವಾ ಅವಳ ಅಣ್ಣನೂ ಅಂತ ದತ್ತಾಬಾಯಿ ರೇಗ್ತಿದ್ದಾರೆ. ಮೊದಲು ನಾನು ನಿಮ್ಮ ಸ್ನೇಹಿತ, ಈಗ ನಾನು ಅವ್ರ ಅಣ್ಣ, ಈಗ ನೀವು ನನ್ನ ಭಾವ ಅಂತಿಲ್ಲ ಸೈಲೆಂಟ್ ಮಾತಾಡ್ತಾರೆ. ಜೊತೆಗೆ ನನ್ನ ತಂಗಿ ಗೆದ್ದು ಬಿಟ್ಲು, ಇಬ್ರು ಅಕ್ಕಂದಿರನ್ನ ಒಪ್ಪಿಸಿದ್ರು, ಇನ್ನು ಶರು ಅಕ್ಕ ಒಬ್ಬರೇನೆ ಅವನು ಒಪ್ಪಿಸ್ಬಿಡ್ತಾಳೆ ನಮ್ಮ ದೃಷ್ಟಿ, ನೀವು ರೆಡಿ ಆಗಿಬಿಡಿ ದತ್ತಾಬಾಯಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ, ಚೋಟು ಮತ್ತು ಹೇಮಕ್ಕಂದಾರ ಅಲ್ಲ ಶರು ಅಕ್ಕಂಗೆ ನಾನು ಏನು ಅನ್ನೋದು ಗೊತ್ತಿದೆ, ಯಾವುದೇ ಕಾರಣಕ್ಕೂ ಅವ್ರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನನಗೆ ಅವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅನ್ನೋದು ಕೂಡ ಗೊತ್ತು, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶರು ಅಕ್ಕ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ದತ್ತಾಬಾಯಿ. ಇದರ ನಡುವೆ ಹತ್ತ ಕಡೆ ಚೆನ್ನಮ್ಮ ಅವ್ರನ್ನ ಫಾಲೋ ಮಾಡಿಕೊಂಡು ದತ್ತಾಬಾಯಿ ಮನೆಗೆ ಬಂದುಬಿಟ್ಟಿದ್ದಾಳೆ ಸೀಮಾ. ಬಟ್ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾರೆ ಚೆನ್ನಮ್ಮ, ಹೊರಗಡೆ ಗೇಟ್ ಹತ್ರನೇ ಸೀಮಾ ನಿಂತಿದ್ದಾಳೆ. ಫೈನಲಿ ಹತ್ತ ಕಡೆ ನಿಜವಾಗ್ಲೂ ಕೂಡ ದೃಷ್ಟಿ ಶರು ಹತ್ರ ಹೋಗಿ ಕೇಳಬೇಕಾಗಿದೆ. ಹಾಗಿದ್ರೆ ಶರು ನಿಜವಾಗ್ಲೂ ದೃಷ್ಟಿಗೆ ತುಂಬ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ದತ್ತಾಬಾಯಿನ ಕಳಿಸೋದಕ್ಕೆ, ಅಥವಾ ನಿಜವಾಗ್ಲೂ ಇಲ್ಲಿ ಶರು ಸೀಮಾನ ನೋಡಿದ್ದೆ ಗಾಬರಿಯಾಗಿ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ದೃಷ್ಟಿಗೆ ಒಪ್ಕೋತಾರೆ ಹೇಳೋಕ್ಕಾಗಲ್ಲ, ಅಥವಾ ಒಂದು ಭಯಾನಕ ಟಾಸ್ಕನ್ನು ದೃಷ್ಟಿ ಮುಂದೆ ಇಟ್ಟು ದೃಷ್ಟಿ ಗೆದ್ದು ಅದರಿಂದಾಗಿ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗ್ತಾರೆ. ಕಾದು ನೋಡಬೇಕು. ಇದರೆಲ್ಲದರ ನಡುವೆ ಶರು ಏನಾದರೂ ನೀರಿನ ಟಾಸ್ಕ್ ಏನಾದರೂ ಕೊಟ್ಬಿಟ್ರೆ ಖಂಡಿತವಾಗ್ಲೂ ದೃಷ್ಟಿಯ ನಿಜ ಬಣ್ಣ ಬಯಲಾಗೋ ಸಾಧ್ಯತೆ ಇದೆ. ಅದು ಎಲ್ಲವನ್ನ ಕೂಡ ಮರೆಮಾಚಿ ಫೈನಲಿ ಹೇಗೆ ಗೆಲ್ಲಬಹುದು ದೃಷ್ಟಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ನನ್ನ ವಿಡಿಯೋದಲ್ಲಿ ನೋಡಿ.